ಒನ್ ಮ್ಯಾನ್ ಶೋ ರೀತಿ ಆಗ್ತಿದೆ ಸರ್. ನೋಡಿ ಅದು ಆ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಆದರೆ ಈ ಪಕ್ಷ ಬರಲಿಕ್ಕೆ ಎಲ್ಲರೂ ಸಹಕಾರ ಇದೆ. ಅದನ್ನು ಕೆಲವೇ ಜನ ಅದನ್ನು ನಂದೇ ಶ್ರೇಯಸ್ ಅಂತ ತೊಗೊಳ್ಳೋಕ್ಕೆ ನಾವು ಒಪ್ಪೋದಿಲ್ಲ. ಎಲ್ಲರಿಗೂ ಇದೆ, ಎಲ್ಲರಿಗೂ ಅಧಿಕಾರ ಸಿಗಬೇಕು. ಈಗ 8 ವರ್ಷ ಇದ್ರು ಪರಮೇಶ್ವರ್ ಅವರು ಸುಮ್ಮನೆ ಇದ್ರು, ಭಾಳಷ್ಟು ಕಾರ್ಯಕ್ರಮ ಮಾಡಿದ್ರು, ಸರ್ಕಾರ ಬಂತು. ಸೊ ಆ ರೀತಿ ಆಗ್ಬೇಕಂತ ನಮ್ಮ ಭಾವನೆ ಅಷ್ಟೇ. ಇನ್ನೊಂದು ಮಾತನ್ನು CLP ಮೀಟಿಂಗ್ ಅಲ್ಲಿ ನಾವೆಲ್ಲರೂ ಕೂಡ ಅಬ್ಸರ್ವೇಷನ್ CM ಅವ್ರನ್ನ ಆಯ್ಕೆ ಮಾಡಿದ್ವಿ. ಅಲ್ಲೆಲ್ಲೂ ಕೂಡ 2.5 ವರ್ಷದ ಇಂಥದ್ದು ಯಾವುದು ಅಗ್ರಿಮೆಂಟ್ ಆಗಲಿಲ್ಲ ಆ ಟೈಮ್ನಲ್ಲಿ CLP. ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದಾಗಿ ಡೆಲ್ಲಿಯಲ್ಲಿ, ಬೆಂಗಳೂರಲ್ಲಿ ಎಲ್ಲರೂ ಅದೆಲ್ಲ ಏನಾದರೂ ಮಾತುಕತೆ ಡೆಲ್ಲಿಯಲ್ಲಿ ಆಗಿರಬೇಕು. ಡೆಲ್ಲಿಗೆ ನಾವು ಪಾರ್ಟಿ ಎಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಈಗಾಗಲೇ ಹೇಳಿದ್ದೀವಿ. ಅದ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ. ಡೆಲ್ಲಿಗೆ ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ. ಏನು ಮಾಡೋರು ಅಲ್ಲಿ ಹೋಗಿಲ್ಲ. ಅಲ್ಲಿ ಯಾರು ಕರೆದ್ರೆ ಹೋಗ್ತೀವಿ ನಾವು. ಯಾರು ಅವರು ಬನ್ನಿ ನೀವೆಲ್ಲ ಅಂದರೆ ಯಾರು ನಮ್ಮ ಹೈಯರ್ ಅಥಾರಿಟಿ ಆದ್ರೆ ಹೋಗ್ತೀವಿ. ಇಲ್ಲಾಂದ್ರೆ ಅಲ್ಲಿ ಏನು ಕೆಲಸ ಇಲ್ಲ. ಇಲ್ಲೇ ಕೆಲಸ ಸಾಕಷ್ಟಿದೆ ನಮಗೆ. ಗೋವಾ ಯಾವುದೂ ಇಲ್ಲ, ಇಲ್ಲೇ ಬೆಳಗಾವದಾಗ ಇರ್ತೀವಿ. ಸಿದ್ದರಾಮಯ್ಯ ಅವರೇ ನಾನೇ 5 ವರ್ಷ ಅಂತೇಳಿ ಸಾಕಷ್ಟು ಬಾರಿ ಹೇಳಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಜನ ಏನ್ ಸರ್ ಡೆಲ್ಲಿಗೆ ಹೋಗೋದು, DK ಶಿವಕುಮಾರ್ CM ಆಗ್ಲಿ ಅನ್ನುವಂಥದ್ದು. ಸೊ ಎಲ್ಲೋ ಒಂದ್ ಕಡೆ ಒಂದು ಗುಂಪು ಗೊಂದಲ ಸೃಷ್ಟಿಸುವಂತದ್ದನ್ನ ಮಾಡ್ತಾ ಇದೆ. ಇದ್ದಾರೆ, ಅಧ್ಯಕ್ಷ ಇದ್ದಾರೆ. ಅದನ್ನು ನಿನ್ನೆ ಮೀಟಿಂಗ್ ಮಾಡ್ತಿದ್ದಾರೆ. DCM ಜೊತೆ ಮಾಡಿದ್ದಾರೆ, CM ಜೊತೆ ಮಾಡಿದ್ದಾರೆ. ವಿಷಯ ಒಂದು ಇತ್ಯರ್ಥಕ್ಕೆ ಬರ್ತದೆ ಅಂತ ನಾವೆಲ್ಲ ಆಶಾಭಾವನೆಯಿಂದ ಇದ್ದೀವಿ. ಸರ್, ರಾಜಣ್ಣ ಅವರು ಈ ಹಿಂದೆ ಒಂದು ಮಾಡಿದ್ರು, ನವೆಂಬರ್ಗೆ ಕ್ರಾಂತಿ ಆಗುತ್ತೆ. ನಂಬರ್ ಕ್ರಾಂತಿ ಆಗ್ತಾ ಇದೆ ಅಂತ. ಯಾವುದೇ ಕ್ರಾಂತಿ ಇಲ್ಲ, ಎಲ್ಲರೂ ಹೇಳ್ಯಾರಲ್ಲ. ಎಲ್ಲರೂ ಕ್ರಾಂತಿ ಹೇಳ್ಯಾರ. ಕ್ರಾಂತಿ ಅಂತ ಯಾವುದೂ ಇಲ್ಲೇ ಇಲ್ಲ. ಕ್ರಾಂತಿ ಬಗ್ಗೆ ಯಾವುದೇ ಉದ್ಭವ ಆಗೋಲ್ಲ. ಯಥಾಸ್ಥಿತಿ ಮುಂದುವರೆದಿದೆ ಅಷ್ಟೇ. DK ಶಿವಕುಮಾರ್ ಅವರು ಜೈಲಿಗೆ ಹೋಗಿ MLA ಅವರೇ ನಮ್ಮ ಶಾಸಕರಿದ್ದಾರೆ. ಭೇಟಿ ಆಗಬಾರ್ದು. ಇನ್ನು ಭೇಟಿ ಆಗಬಾರ್ದು ಅಂತೇನಿಲ್ಲ. ಅವ್ರು ನಮ್ಮ ಶಾಸಕರೇ. ಹಿಂದೂ ಕೂಡ ಹೋಗಿದ್ರು, ಅವ್ರು ಭೇಟಿ ಆಗಿದ್ರು. ಒಂದು ಸಾರಿ ವಿನಯ್ ಕುಲಕರ್ಣಿ ಅವ್ರಿಗೆ ಭೇಟಿ ಆಗಿದ್ರು. ಹಿಂದೂ ಕೂಡ ಏನೂ ಇಲ್ಲ ಅಂತಿದ್ರೆ ಅಂಡರ್ ಕರೆಂಟ್ ಶಾಕ್ ಹತ್ತಿದಂಗೆ ಕಾಣ್ತಾ ಇದೆ. ಯಾವುದು ಕ್ರಾಂತಿನೂ ಇಲ್ಲ, ಏನೂ ಇಲ್ಲ, ಎಲ್ಲ ಸರಿಯಾಗಿದೆ ಅಂತ ಇದೆ. ಅದು ಯಾಕೋ ಇತ್ತೀಚೆಗಿನ ಬೆಳವಣಿಗೆ ನೋಡಿದ್ರೆ ಅಂಡರ್ ಕರೆಂಟ್ ಶಾಕ್ ಅಂಡರ್ ಗ್ರೌಂಡ್ ಯಾವ ಶಾಕ್ ಇಲ್ಲ, ಸರಿನೇ ಇದೆ. ಜಾರಕಿಹೊಳಿ ಅವರು ಯಾವಾಗ ಸೈಲೆಂಟ್ ಇರ್ತಾರೆ, ಒಳಗಡೆ ಕರೆಂಟ್ ನಮ್ದು ಏನು ಕರೆಂಟ್ ಏನಿಲ್ಲ. ಎಲ್ಲ ಅಧ್ಯಕ್ಷ ಇದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷ ಬೆಂಗಳೂರಲ್ಲಿ ಇದ್ದಾರೆ. ಮೀಟಿಂಗ್ ಮಾಡ್ತಿದ್ದಾರೆ ಎಲ್ಲರ ಜೊತೆ. ಒಂದು ಹಂತಕ್ಕೆ ಒಂದು ಇತ್ಯರ್ಥಕ್ಕೆ ಬರ್ಬೋದು, ಬರಲೇಬೇಕು. ಒಂದು ತಾವು ಕೂಡ ಹೇಳಿದೆ, ಏನು ಗೊಂದಲ ಇದೆ, ಅಧಿಕಾರ ಹಂಚಿಕೆ ಗೊಂದಲ ಸರಿ ಆಗಬೇಕು. ಹೈಕಮಾಂಡ್ ಇದರಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ. ಯಾಕೆ ಸರ್ ಹೈಕಮಾಂಡ್ ಯಾಕೆ ಮಧ್ಯಪ್ರವೇಶ ಮಾಡ್ತಾ ಇಲ್ಲ? ಬರ್ಬೋದು ಅಂತ ಹೇಳಿಲ್ಲ. ನಿನ್ನೆ ಅವರು ಸಭೆ ಮಾಡಿದ್ದಾರೆ ಎರಡು ಮುಖಂಡರಿಗೆ. ಮತ್ತೆ ಯಾರ ಜೊತೆ ಮಾಡೋ ವಿಚಾರ ಇರ್ಬೋದು. ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾ ನಾವೆಲ್ಲ ಆಶೆಯನ್ನು ಹೊಂದಿದ್ದೇವೆ. KPCC ಬದಲಾವಣೆ ಬಗ್ಗೆ ಕೂಡ DK ಶಿವಕುಮಾರ್ ಅವರು ಮಾತಾಡಿದ್ರು. ಏನತ್ರ ಅಂದ್ರೆ ಅವಕಾಶ ಬಂದಾಗ ಎಲ್ಲವನ್ನೂ ಬಿಟ್ಕೊಡ್ಬೇಕಾಗತ್ತೆ, ಅಧಿಕಾರ ಹೇಳಿದ್ರೆ. ಮತ್ತೆ ಹೌದು, ಪಕ್ಷಕ್ಕೆ ಎಷ್ಟು ಇರಲೇಬೇಕು, ಒಂದು ಲಿಮಿಟ್ ಇದ್ದೇ ಇರಲ್ಲ. ಬದಲಾವಣೆ ಮಾಡುವಂಥ ಒಂದು ಕಾಲ ಬಂದೇ ಬರ್ತೈತಿ ಯಾವುದೇ ಹುದ್ದೆ ಇದ್ರು. ಸೊ ಇವತ್ತು ಬರ್ಬೋದು, ಇನ್ನೊಂದು ವರ್ಷ ಬಿಡ್ಬೋದು, ಯಾವುದೇ ಒಂದು ಸಂದರ್ಭದಲ್ಲಿ ಬರ್ಬೋದು. CM ರೇಸಲ್ಲಿ ತಾವೇನಾದ್ರೂ ಹೇಳಿದ್ರಲ್ಲ, ಇಲ್ಲ ಅದನ್ನಿಂತ ಕೇಳಕ್ಕೆ ಹೋಗ್ಬೇಡ್ರಿ. ಹೇಳುವಂಥ ಅವಶ್ಯಕತೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.